on the y axis we have all the distances and x axis we have the time here. So ಇಲ್ಲಿ ಡಿಸ್ಟೆನ್ಸ್ ಇಂಟರ್ವಲ್ ಏನಿದೆ 2 4 8 6 ಅಂತ ಅಂದ್ಬಿಟ್ಟು 2 ಸೆಂಟಿಮೀಟರ್ 2 ಮೀಟರ್ಸ್ದಲ್ಲಿ ನಾನು ತೊಗೊಂಡಿದ್ದೀನಿ. ಇದು ಮೀಟರ್ಸ್ದಲ್ಲಿದೆ, ಇದು ಸೆಕೆಂಡ್ಸ್ದಲ್ಲಿದೆ. ಟೈಮ್ ನೋಡ್ರಿ 30 ಸೆಕೆಂಡ್ಸ್ ಟೋಟಲ್ ಆಗಿ ನಾವು ಅಬ್ಸರ್ವೇಷನ್ ತೆಗಿರೋದು. ಅದರಲ್ಲಿ ನಾವು 3 ಪೀರಿಯಡ್ಸನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ತೊಗೊಂಡಿದ್ದೀನಿ. ಫಸ್ಟ್ ಪೀರಿಯಡಿಗೆ ಏನು 10 ಸೆಕೆಂಡ್ಸ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಪೀರಿಯಡಿಗೆ 10 ಸೆಕೆಂಡ್ಸ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಪೀರಿಯಡಿಗೆ 10 ಸೆಕೆಂಡ್ಸ್ ತೊಗೊಂಡಿದ್ದೀನಿ. ಟೋಟಲ್ ಆಗಿ 3 ಪೀರಿಯಡ್ಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಅಬ್ಸರ್ವೇಷನ್ ಮಾಡ್ತಾಯಿದ್ದೀವಿ. ಈ 10 ಸೆಕೆಂಡ್ಸಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು, 0ದಿಂದ ಸ್ಟಾರ್ಟ್ ಆದಂಥ ವೆಹಿಕಲ್ಲು ಎಷ್ಟು ಮೀಟರ್ಸ್ ಟ್ರಾವೆಲ್ ಆಗುತ್ತೆ, 15 ಮೀಟರ್ಸ್ ಟ್ರಾವೆಲ್ ಆಗುತ್ತೆ. ಎಷ್ಟು 15 ಮೀಟರ್ಸ್ ಟ್ರಾವೆಲ್ ಆಗುತ್ತೆ. ನಂತರದಲ್ಲಿ ಇದೇನಾಗುತ್ತೆ, ಒಂದು 18 ಮೀಟರ್ಸ್ ಅಂದರೆ 3 ಮೀಟರ್ಸ್ ಟ್ರಾವೆಲ್ ಆಗುತ್ತೆ ನೆಕ್ಸ್ಟ್ 10 ಸೆಕೆಂಡ್ಸ್. ದೆನ್ ನೆಕ್ಸ್ಟ್ 10 ಸೆಕೆಂಡ್ಸಲ್ಲಿ ಇಟ್ ಡಸಂಟ್ ಮೂವ್ ಎಟ್ ಆಲ್, ಇಟ್ ಸ್ಟೇಸ್ ದೇರ್ ಓನ್ಲಿ. ವಿ ಶಾಲ್ ಸಿ ದಿಸ್ ಒನ್ ಇನ್ ಅ ಸಿನಿಮ್ಯಾಟಿಕ್ ವೇವ್. ಸಿನಿಮ್ಯಾಟಿಕ್ ಇದೆ ನೋಡಿರಲಿ. So it is moving very high speed, then slower, then it stops and remains there for next 30 seconds. ಅದನ್ನೇ ನಾ ಏನು ಮಾಡ್ಕೋಬೋದು, ನಿಮಗೆ ಇಲ್ಲಿ ನೋಡ್ರಿ ಈ ರೀತಿ ತಗೋಬೋದು. Ten seconds, then next 10 seconds I will take it this one as the I will take this one. See now I stop and I will restart this one. See here, in the first 10 seconds it is moving with the speed, then for the next 10 seconds it remains there only, then it is moving slowly. See this angle, it is a 45 degree here. ಇದೇನಿದೆ 45 ಡಿಗ್ರಿ ಇದೆ. ಇವಾಗ ನೋಡ್ರಿ ಈ 45 ಡಿಗ್ರಿ ಇದೊಂದು 10 ಡಿಗ್ರೀಸ್ ಇರ್ಬೋದಾ, ಇದು ದಿಸ್ ಆ್ಯಂಗಲ್ ಇದೊಂದು 10 ಡಿಗ್ರಿ ಇರ್ಬೋದು, 15-20 ಡಿಗ್ರಿ ಇರ್ಬೋದು. ಸೊ ಆ್ಯಸ್ ದ ಆ್ಯಂಗಲ್ ಈಸ್ ಗ್ರೇಟರ್ ವಿತ್ ದ ಟೈಮ್ ಆ್ಯಕ್ಸಿಸ್, ಇದು ಟೈಮ್ ಆ್ಯಕ್ಸಿಸ್. ಈ ಟೈಮ್ ಆ್ಯಕ್ಸಿಸ್ ಜೊತೆಗೆ ಏನು ಆ್ಯಂಗಲ್ ಜಾಸ್ತಿ ಇದ್ದಂಪಗೆ ಏನಾಗ್ತದೆ, ಇದು ವೆಲಾಸಿಟಿ ಜಾಸ್ತಿ ಇದೆ. ಸ್ಲೋಪ್ ಜಾಸ್ತಿ ಇದ್ದಂಪಗ ವೆಲಾಸಿಟಿ ಜಾಸ್ತಿ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸ್ಲೋಪ್ ಕಡಿಮೆ ಇದೆ, ವೆಲಾಸಿಟಿ ಕಡಿಮೆ ಇದೆ. ದಿಸ್ ಈಸ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಆಫ್ ಎನಿ ಆಬ್ಜೆಕ್ಟ್ ಮೂವಿಂಗ್. ಓಕೆ, ವೆನ್ ಆನ್ ಆಬ್ಜೆಕ್ಟ್ ಈಸ್ ಇನ್ ಮೋಷನ್. ಸಿಯರ್ ನಾನು ಇದನ್ನೇನು ಇನ್ಕ್ರೀಸ್ ಮಾಡಿದ್ದೆ ಅಂದ್ರೆ ಬರ್ರ ಅಂತ ಹೋಗುತ್ತೆ ನೋಡ್ರಿ. ನೋಡ್ರಿ ತಡಾಕಿಲ್ಲಾರ್ದ ಬಂದು ಮುಟ್ಟತೈತೆ ಅದನ್ನು ನೋಡ್ರಿ. 10 ಮೀಟರ್ಸ್ನ zrrr ಅಂತ ಬಂತು. Then stops there only. Then after it moves slowly. Okay, we shall take it slowly here. For first 10 seconds what it does, it moves only this much, and then next 10 seconds it moves very faster. ನೋಡ್ರಿ ಈ ಇನ್ಸ್ಟೆನ್ಸಲ್ಲಿ ನೋಡ್ರಿ ಸ್ಲೋ ಆಗಿ ಹೊರಟಿದೆ, ಸ್ಟಾಪ್ ಆಯ್ತು. ನೆಕ್ಸ್ಟ್ 10 ಸೆಕೆಂಡ್ಸು ಫಾಸ್ಟರ್ ಆಯಿತು. ಇದರಲ್ಲಿ ನಾವು ಕಲಿಯೋದು ಏನಪ್ಪ ಅಂತಂದರೆ, ಇಲ್ಲಿ ಆ್ಯಂಗಲ್ ಯಾವ ರೀತಿ ಸ್ಲೋಪ್ ಕಡಿಮೆ ಇರುತ್ತೆ, ಸ್ಪೀಡು ಕಡಿಮೆ ಇರುತ್ತೆ. ವೆನ್ ಇಟ್ ಈಸ್ horizontal or is parallel to the x axis, it is not in motion, it is not in the motion. When the slope is higher, it is moving with a greater speed. ಅದೇ ಏನಾದರೂ ನಾನು ಏನು ಮಾಡ್ತೀನಿ ರೀ, ಇವಾಗ ಕಡಿಮೆ ಹಿಂಗೆ ತೊಗೊಂಡ್ಬಿಡ್ತೀನಿ. ಸಿ ವಾಟ್ ಹ್ಯಾಪನ್ಸ್ ನಾವು. So it is a
coming in the opposite direction. It is coming in the opposite direction. ಈ ಡೈರೆಕ್ಷನ್ ಒಳಗೆ ಎಷ್ಟಾಗಿತ್ತು 12 meters ಟ್ರಾವೆಲ್ ಆಗಿತ್ತು. ಆಮೇಲೆ ಒಂದು 5 ಸೆಕೆಂಡು ಸುಮ್ಮನೆ ಕೂತ್ಕೊಂತು. ಅದಾದ್ಮೇಲೆ ಏನು ನೋಡಿದ ಡ್ರೈವರು ರಿವರ್ಸ್ ಹೊಡೆದ್ನು. ದಟ್ ಈಸ್ ಇಂಡಿಕೇಟಿಂಗ್ ನೆಗೆಟಿವ್ ಆರ್ ಡೌನ್ವರ್ಡ್ ಸ್ಲೋಪ್ ಇಸ್ ಇಂಡಿಕೇಟಿಂಗ್ ದ ನೆಗೆಟಿವ್ ಸೈನ್, ಮೀನ್ಸ್ ಇಟ್ ಈಸ್ ಇನ್ ಅ ಅಪೋಸಿಟ್ ಡೈರೆಕ್ಷನ್ ಅಂತ ಅಂದ್ಬಿಟ್ಟು ಅರ್ಥ. ಗೊತ್ತಾಯ್ತಾ? ಕ್ಲಿಯರಾ? ಗ್ರಾಫಿಕಲ್ ರಿಪ್ರೆಸೆಂಟೇಷನ್ದಲ್ಲಿ ಇವು ಪಾಯಿಂಟ್ಸ್ ನಿಮಗೆ ನೆನಪಿರಬೇಕು. ಯಾವುದೋ ಡಿಸ್ಟೆನ್ಸ್ ಟೈಮ್ ಗ್ರಾಫ್ದಲ್ಲಿ ವೆಲಾಸಿಟಿ ಕಂಡುಹಿಡಿಬೇಕಾದ್ರೆ ಇವಿಷ್ಟು ಗೊತ್ತಿರಬೇಕು. ಓಕೆ, ಸೊ ನಾವು ವಿ ಶಾಲ್ ಗೋ ಫಾರ್ ದಿಸ್ ಇಸ್ ದ ನಾನ್ ಯೂನಿಫಾರ್ಮ್ ಮೋಷನ್. ದಿಸ್ ಇಸ್ ದ ನಾನ್ ಯೂನಿಫಾರ್ಮ್ ಮೋಷನ್. ಅದೇ ಯೂನಿಫಾರ್ಮ್ ಮೋಷನ್ ಅದು ಹೋಗೋಣ ನಾವು. ಅಂದರೆ ಯೂನಿಫಾರ್ಮ್ ಮೋಷನ್ ತೊಗೊಂಡ್ಬಿಡ್ತೀನಿ ನಾನು. ಯೂನಿಫಾರ್ಮ್ ಮೋಷನ್ ಈಸ್ ಮೀನ್ಸ್ ಇಟ್ ಈಸ್ ಅ ಸ್ಟ್ರೇಟ್ ಲೈನ್, isn't it? See here, now the distance traveled ನೋಡೋಣ. ಸೊ ಇಲ್ಲಿ ನೋಡ್ರಿ, ಇಟ್ ಈಸ್ ಅ ಸ್ಟ್ರೇಟ್ ಲೈನ್. ಏನಿದೆ? ಸ್ಟ್ರೇಟ್ ಲೈನ್. ಸೊ ವೆನ್ ಇಟ್ ಈಸ್ ಅ ಸ್ಟ್ರೇಟ್ ಲೈನ್ ಮೇಕಿಂಗ್ ಅ ಸರ್ಟೇನ್ ಆ್ಯಂಗಲ್, ಓನ್ಲಿ ಒನ್ ಆ್ಯಂಗಲ್ ವಿತ್ ದ ಎಕ್ಸ್ ಆ್ಯಕ್ಸಿಸ್, ದೆನ್ ವಿ ಕಾಲ್ ಇಟ್ ಆಸ್ ಅ ಯೂನಿಫಾರ್ಮ್ ಮೋಷನ್. ಸೊ ಅದೇನಾದ್ರು ನಾನು ಏನಾದರೂ ಇದನ್ನು ಹಾರಿಜೆಂಟಲ್ ಒಂದೇ ಪ್ಲೇಸ್ನಲ್ಲಿ ತೊಗೊಂಡಿದ್ದೆ ಅಂತಂದರೆ, ವೆನ್ ಇಟ್ ಈಸ್ ಮೂವಿಂಗ್ ದ ಹಾರಿಜೆಂಟಲ್ ಟು ದ ಪ್ಯಾರಲಲ್ ಟು ದ ಎಕ್ಸ್ ಆ್ಯಕ್ಸಿಸ್ ಮೀನ್ಸ್ ಇಟ್ ಈಸ್ ನಾಟ್ ಇನ್ ಮೋಷನ್, ಇಟ್ ಈಸ್ ಸ್ಟೇಷನರಿ ಅಟ್ ರೆಸ್ಟ್ ಅಂತಂದ್ಬಿಟ್ಟು ಹೇಳ್ಬೋದು. ಕ್ಲಿಯರ್? ಗೊತ್ತಾಯ್ತಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಗ್ರಾಫಿಕಲ್ ಥಿಂಗ್ಸ್ ಯಾ. ಹಾಂ, ನೆಕ್ಸ್ಟು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನೋಡೋಣ. ಈ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ದಲ್ಲಿ ನಾವು ಗ್ರಾಫ್ ನೋಡಿದ್ವಲ್ಲ ಆವಾಗಲೇ, ಈ ಗ್ರಾಫ್ದಲ್ಲಿ ಸಿ ಇದು ಆ್ಯಂಗಲ್ ಇದೆಯಲ್ಲ 43 ಡಿಗ್ರೀಸ್ ಅಂತಂದ್ಬಿಟ್ಟು ಏನಂತಂದು ಆ್ಯಂಗಲ್ ಇದೆಯಲ್ಲ ಇದು ಸ್ಲೋಪ್ ಆಗುತ್ತೆ. ಏನಾಗುತ್ತೆ? ಇದು ಸ್ಲೋಪ್ ಆಗುತ್ತೆ. ಸೊ ಈ ಸ್ಲೋಪ್ ನಾವೇನು ಮಾಡ್ಬೋದು? ಚೇಂಜಸ್ ಮಾಡ್ಕೋಬೋದು. ನಾನು ಬೇರೆ ತೊಗೊಳ್ತೀನಿ, ವೇಟ್ ಎ ಸೆಕೆಂಡ್. Okay, so here we have a coordinate. So ಇದೇನು ಬರುತ್ತೆ ಇಲ್ಲಿ? ಇದು ಡಿಸ್ಟೆನ್ಸ್ ಆಗಿರುತ್ತೆ ಇನ್ನು ಮೀಟರ್ಸ್. ಏನ್ಲೇ ಮಾತಾಡ್ಕೊತ ಕುಂದ್ರದು? ಹಾಂ, ಏನಪ್ಪ ಏನು ಮಾತಾಡತ್ತೀರಿ? This is the distance in a meters here along the y-axis. This is the time in terms of seconds along the x-axis. So slope andre enantanu tilkolana. But we shall understand only what is the slope here. See here we have a uniform motion.
ದಿಸ್ ಲೈನ್ ರಿಪ್ರೆಸೆಂಟ್ಸ್ ಯೂನಿಫಾರ್ಮ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಒಂದು ಯೂನಿಫಾರ್ಮ್ ಮೋಷನ್ದಲ್ಲಿ ಒಂದೇ ಕಾನ್ಸ್ಟೆಂಟ್ ಸ್ಪೀಡ್ಲಿಂದ ಏನಾಗ್ತಾ ಇದೆ, ಒಂದು ವೆಹಿಕಲ್ ಅಥವಾ ಏನಾದರೂ ಒಬ್ಬರು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂತಂದ್ಬಿಟ್ಟು ನೋಡ್ತಾ ಇದ್ವಿ. ಹಿಯರ್ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 0. ನಮ್ಮ ಅಬ್ಸರ್ವೇಷನ್ ಯಾವಾಗ ಸ್ಟಾರ್ಟ್ ಆಗಿದೆ, ಅದು ರೆಸ್ಟ್ನಲ್ಲಿ ಅಥವಾ ಜೀರೋದಲ್ಲಿ ಇದ್ದಾಗಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದೇ ಏನಾದರೂ ನಮ್ಮ ಅಬ್ಸರ್ವೇಷನ್ ಏನಾದರೂ ಅದು ಆಲ್ರೆಡಿ ನಮ್ಮ ಅಬ್ಸರ್ವೇಷನ್ ಸ್ಟಾರ್ಟ್ ಆದಾಗ ಅದು ಇನಿಷಿಯಲ್ ಪೊಸಿಷನ್ಲಿಂದ ಒಂದು ಮಾರ್ಕ್ ಮಾಡಿರ್ತೀವಿ, ಇದು ಇನಿಷಿಯಲ್ ಪೊಸಿಷನ್ ಅಂತ ಅಂದ್ಬಿಟ್ಟು ನಾವು ಮಾರ್ಕ್ ಮಾಡಿರ್ತೀವಿ, ಸ್ಟಾರ್ಟಿಂಗ್ ಪಾಯಿಂಟು. ನಮ್ಮ ಅಬ್ಸರ್ವೇಷನ್ ಏನಾಗ್ತಾ ಇದೆ ಅಂತಂದರೆ ಆಫ್ಟರ್ ಇಟ್ ಹ್ಯಾಸ್ ಟ್ರಾವೆಲ್ಡ್ 4 ಮೀಟರ್ಸ್ ಅಂತಂದ್ಬಿಟ್ಟು ತೊಗೊಂಡಿದ್ವಿ ಅಂದ್ರೆ ಅವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ಆಮೇಲೆ ತೊಗೊಳ್ಳೋಣ. ಫಸ್ಟ್ ಇದನ್ನು ನಾವು ಇದನ್ನು ನೋಡೋಣ, ಸ್ಲೋಪ್. ಸೊ ಹಿಯರ್ ದಿಸ್ ಈಸ್ ದ ಲೈನ್ ಆರ್ ಎಲ್ಸ್ this is the representation of the motion of the object, how fast it is moving we say, isn't it? ಅದರ ಪೊಸಿಷನ್ 2 ಮಿನಿಟ್ಸಿಗೆ ಇಲ್ಲಿತ್ತಪ್ಪ, ಅಥವಾ 4 ಸೆಕೆಂಡ್ಸಿಗೆ ಇಲ್ಲಿತ್ತದು, 5 ಸೆಕೆಂಡ್ಸಿಗೆ ಇಲ್ಲಿತ್ತದು, 8 ಸೆಕೆಂಡ್ಸಿಗೆ ಒಂದು 5 ಮೀಟರ್ಸ್ ಹೋಗಿತ್ತು, 10 ಸೆಕೆಂಡ್ಸಿಗೆ ಒಂದು 6 ಮೀಟರ್ಸ್ ಹೋಗಿದೆ. ಹಾಗೆ ನಾವು 12 ಸೆಕೆಂಡ್ಸಿಗೆ ತೊಗೊಂಡ್ವಪ್ಪ ಅಂತಂದರೆ 12 ಸೆಕೆಂಡ್ಸಿಗೆ ಒಂದು 7 ಮೀಟರ್ಸ್ ಹೋಗಿದೆ. ಅದೇ ನಾನು 16 ಸೆಕೆಂಡ್ಸ್ ತೊಗೊಂಡ್ರೆ 16 ಸೆಕೆಂಡ್ಸಿಗೆ 9 ಮೀಟರ್ಸ್ ಓಡಿದೆ, 9.57 ಇಷ್ಟು ಮೀಟರ್ಸ್ ಓಡಿದೆ ಅಂತಂದ್ಬಿಟ್ಟು ಹೇಳ್ಬೋದು. ಎಸ್, ದಿಸ್ ಇಸ್ ದ ಕರೆಸ್ಪಾಂಡೆನ್ಸ್. ಸೊ ದಿಸ್ ಇಸ್ ದ ಟೈಮ್, ದಿಸ್ ಇಸ್ ದ ಡಿಸ್ಟೆನ್ಸ್ ಆಲ್ ಓವರ್. ಹಿಯರ್ ದಿಸ್ ಲೆಂತ್, ದಿಸ್ ಡಿಫ್ರೆನ್ಸ್ ನಾವಾಗಲೇ ನಿಮ್ಗೆ ಕೊಟ್ಟಿದ್ದೆ, S1 ಅಂತ ತೊಗೊಳ್ರಿ, S2 ಅಂತ ತೊಗೊಳ್ರಿ ಅಂತಂದ್ಬಿಟ್ಟು ನಿಮಗೆ ಡಿಫ್ರೆಂಟ್ ಡಿಸ್ಟೆನ್ಸನ್ನೇ ಯಾವ ರೀತಿ ನಾವು ಅಳಿಬೋದು ಅಂತಂದ್ಬಿಟ್ಟು ಹೇಳಿದ್ದೆ ನಿಮಗೆ. ಇದು S1 ಅಂತ ತೊಗೊಳ್ರಿ, S2 ಅಂತ ತೊಗೊಳ್ರಿ ಅಂತಂದು ಹೇಳಿದ್ದೆ. ಈ ಸಣ್ಣ S1, ಇದು S2 ಅಂತಂದ್ಬಿಟ್ಟು ಎರಡು ಡಿಸ್ಟೆನ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತಂದಾಗೆ. ಸೊ ದಿಸ್ ಲೆಂತ್ ಈಸ್ 3 ಮೀಟರ್, S1 ಅಂತ ತೊಗೊಳ್ತೀವಿ. ದಿಸ್ ಲೆಂತ್ ಈಸ್ 6 ಮೀಟರ್ಸ್, S2 ಅಂತ ತೊಗೊಳ್ತೀವಿ. ಎಸ್, ನಾದೇ ಏನಾದ್ರು ಟೈಮ್ ತೊಗೊಳ್ತಾ ಇದ್ವಿ ಅಂತಂದರೆ ಇದನ್ನೇನು ತೊಗೋಬೇಕು, T1 ಅಂತ ತೊಗೊಳ್ರಿ ಅಂತಂದಿದ್ದೆ, ಇದನ್ನು T2 ಅಂತ ತೊಗೊಳ್ರಿ ಅಂತಂದ್ಬಿಟ್ಟು ಹೇಳಿದ್ವಿ. ಎಸ್, T1 T2 ಅಂತಂದ್ಬಿಟ್ಟು ಕನ್ಸಿಡರ್ ಮಾಡಿ. ಸೊ ಇವಾಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎರಡು ಇನ್ಸ್ಟೆನ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಪಾಯಿಂಟ್ ಎದಿಂದ ಹಿಡ್ಕೊಂಡ್ಬಿಟ್ಟು ಪಾಯಿಂಟ್ ಬಿವರೆಗೂ, ಪಾಯಿಂಟ್ ಎದಿಂದ ಹಿಡ್ಕೊಂಡ್ಬಿಟ್ಟು ಪಾಯಿಂಟ್ ಬಿವರೆಗೂ ಮಾತ್ರ ನಾವೇನು ಮಾಡ್ತಾ ಇದ್ವಿ, ಈ ಒಂದು ಇನ್ಸ್ಟೆನ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಪಾಯಿಂಟ್ ಎದೊಳಗೆ ಟೈಮ್ ಎಷ್ಟಾಗಿತ್ತು, 5 ಸೆಕೆಂಡ್ಸ್. ಪಾಯಿಂಟ್ ಬಿ ಎದೊಳಗೆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿತ್ತು, 3 ಮೀಟರ್ಸ್. ಪಾಯಿಂಟ್ ಬಿದಲ್ಲಿ ಟೈಮ್ ಎಷ್ಟಾಗಿತ್ತು, 10 ಸೆಕೆಂಡ್ಸ್. ಪಾಯಿಂಟ್ ಬಿ ದ ಡಿಸ್ಟೆನ್ಸ್ ಎಷ್ಟಾಗಿತ್ತು, 6 ಸೆಕೆಂಡ್ಸ್. ಹೌದಾ? ಸೊ ನಾವು ಈಗ ಡಿಸ್ಟೆನ್ಸ್ ಕಂಡುಹಿಡಿಬೇಕಪ್ಪ ಅಂತಂದರೆ ದಿ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ತೊಗೊಳ್ರಿ. ಯಾಕಂದ್ರೆ ಡೆಫಿನೆಟ್ ಡೈರೆಕ್ಷನ್ದಲ್ಲಿ ಹೊರಟಿದೆ, ನಾವು ಇದನ್ನು ಡಿಸ್ಪ್ಲೇಸ್ಮೆಂಟ್ ಅಂತಂದ್ಬಿಟ್ಟು ಹೇಳ್ತೀವಿ. ನಾವು ಏನಂತೀವಿ ಈಗ, ಡಿಸ್ಪ್ಲೇಸ್ಮೆಂಟ್ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಹಿಯರ್. ಅಟ್ ದ ಬಿ ಇಟ್ ಹ್ಯಾಸ್ ಟ್ರಾವೆಲ್ಡ್ S2 or else total distance S2 is equals to 10 meters. S1 ಎಷ್ಟಿದೆಯಪ್ಪ ನೋಡಿಲಿ, ಇದು 6 ಮೀಟರ್ಸ್ ಇದೆಯಲ್ಲ. ಎಷ್ಟಿದೆ, 6 ಮೀಟರ್ಸ್ ಇದೆ. S1 ಎಷ್ಟಿದೆ, 3 ಮೀಟರ್ಸ್ ಇದೆ. T2 ಎಷ್ಟಿದೆಯಪ್ಪ, 10 ಸೆಕೆಂಡ್ಸ್ ಇದೆ ಬಿದಲ್ಲಿ. ಓಕೆ, ಏನಿದೆ, 10 ಸೆಕೆಂಡ್ಸ್. ಆ್ಯಂಡ್ S1 ಎಷ್ಟಿದೆ, S1 ಎಷ್ಟಿದೆ, ಸಾರಿ T1 ಎಷ್ಟಿದೆ, T1 ಈಸ್ 5 ಸೆಕೆಂಡ್ಸ್. ಓಕೆ, ಸೊ ಇವಾಗ ನಮ್ಮದು ಟೋಟಲ್ ಅಬ್ಸರ್ವೇಷನ್ ಎಷ್ಟಿದು, ಎಷ್ಟು ಸೆಕೆಂಡ್ಸಿಗೆ ನಾವು ಅಬ್ಸರ್ವೇಷನ್ ಮಾಡಿದ್ವಿ, ಎದ್ಲಿಂದ ಬಿ ತನ ಅಬ್ಸರ್ವೇಷನ್ ಮಾಡಿದ್ವಿ. ಹೌದಾ? ಎದ್ಲಿಂದ ಬಿ ತನ ಎಷ್ಟು ಟೈಮ್ ಅಬ್ಸರ್ವೇಷನ್ ಮಾಡಿದ್ವಿ, ಓನ್ಲಿ 5 ಸೆಕೆಂಡ್ಸ್. ಸೊ ದಟ್ ಈಸ್ T2 minus T1. That is time of observation is T is equals to, or else change in the time is equals to, that is T2 minus
T1 ಅಂತಂದ್ಬಿಟ್ಟು ತಗೋತೀವಿ. ದಟ್ ಈಸ್ ಈಕ್ವಲ್ಸ್ ಟು 10 ಮೈನಸ್ 5 ದಟ್ ಈಸ್ ಈಕ್ವಲ್ಸ್ ಟು 5 ಸೆಕೆಂಡ್ಸ್. ನೋಡ್ರಿ, ಯಾವುದೇ ಒಂದು ಕ್ವಾಂಟಿಟಿ ಚೇಂಜ್ ಇನ್ ದ್ಯಾಟ್ ಕ್ವಾಂಟಿಟಿ ಅಂತಂದ್ಬಿಟ್ಟು ತೊಗೊಳ್ತಾ ಇದ್ವಿ ಅಂತಂದರೆ ಅದು ಡೆಲ್ಟಾ ಅಂತಂದ್ಬಿಟ್ಟು ಮೆನ್ಷನ್ ಮಾಡ್ತೀವಿ ನಾವು. ಏನು ಮೆನ್ಷನ್ ಮಾಡ್ತೀವಿ? ಡೆಲ್ಟಾ ಅಂತಂದ್ಬಿಟ್ಟು. ಓಕೆ, ಇದು ಡೆಲ್ಟಾ ಅಂತ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ತಗೋತಾ ಇದ್ವಿ, ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಎಸ್ ದಟ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್. ಎಷ್ಟು ಚೇಂಜ್ ಆಗಿದೆಯಪ್ಪ ಈ ಒಂದು ಎದ್ಲಿಂದ ಬಿ ತನಕ ಅನ್ನೋತ್ಲೆ ನಾವೇನು ಮಾಡ್ತೀವಿ ಇವಾಗ? ದಟ್ ಈಸ್ ಈಕ್ವಲ್ಸ್ ಟು S2 ಮೈನಸ್ S1 ಅಂತ ತಗೋತೀವಿ. S2 ಮೈನಸ್ S1. S2 ಮೈನಸ್ S1 ಎಷ್ಟಿದೆ? 6 meters divided by 6 meters minus 3 meters that is equals to 3 meters. ಇವಾಗ ನೋಡ್ತೀರಿ ಇಲ್ಲಿ, ದಿಸ್ ಈಸ್ ದ ಚೇಂಜ್ ಅಲಾಂಗ್ ದ y ಆಕ್ಸಿಸ್. ಅದನ್ನ ಏನಂತ ಬರಿತೀವಿ ನಾವು? ಡೆಲ್ಟಾ y ಅಂತ ಬರಿತೀವಿ. ಚೇಂಜ್ ಅಲಾಂಗ್ ದ y ಆಕ್ಸಿಸ್ ದಟ್ ಇಸ್ ದ ಡೆಲ್ಟಾ y. 6 minus 3 that is equals to change in a displacement. Change in a displacement. ನಾನು ಡೆಲ್ಟಾ ಎಕ್ಸ್ ಅಂತ ತಗೋತೀನಿ. ಡೆಲ್ಟಾ ಎಕ್ಸ್ ಅಂದರೆ ಏನಪ್ಪ? T2 ಮೈನಸ್ T1 ಅನ್ನಿ. ದಟ್ ಈಸ್ ಅ ಡೆಲ್ಟಾ ಎಕ್ಸ್. ದಟ್ ಈಸ್ ಅ ಟೈಮ್ ಅಂತಂದ್ಬಿಟ್ಟು ತಗೋತೀವಿ. ಓಹೋ, ನಾವು ಕಲ್ತೀವಿ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ. ಏನದು? ವೆಲಾಸಿಟಿ. ಸೊ ವೆಲಾಸಿಟಿ ಈಕ್ವಲ್ಸ್ ಟು we have change in displacement divided by time. ಕಲ್ತೀವಲ್ಲ? So therefore velocity is equals to delta y divided by delta x ಅಂತಂದ್ಬಿಟ್ಟು ತೊಗೊಳ್ಳೋದು. ಇದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಡೆಲ್ಟಾ y ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ನ ಸ್ಲೂಪ್ ಅಂತಂದ್ಬಿಟ್ಟು ಕರಿತೀವಿ. ಏನಂತೀವಿ ಇದಕ್ಕೆ? ಸ್ಲೂಪ್ ಅಂತಂದ್ಬಿಟ್ಟು ಕರಿತೀವಿ. ಓಕೆ, ಸೊ ಸ್ಲೋಪ್ ಆಫ್ ದಿ ಡಿಸ್ಟನ್ಸ್ ಟೈಮ್ ಗ್ರಾಫ್ ಗಿವ್ಸ್ ಅಸ್ ವೆಲಾಸಿಟಿ. ಸ್ಲೋಪ್ ಆಫ್ ಡಿಸ್ಟನ್ಸ್ ಟೈಮ್ ಗ್ರಾಫ್ ಗಿವ್ಸ್ ಅಸ್ ವೆಲಾಸಿಟಿ. ಗಾಟ್ ಇಟ್? ಏನಾರ ಡೌಟು? ಗೊತ್ತಾಯ್ತಾ? ಸೊ ಸ್ಲೋಪ್ ಆಫ್ ದಿ ಡಿಸ್ಟನ್ಸ್ ಟೈಮ್ ಗ್ರಾಫ್ ಗಿವ್ಸ್ ಅಸ್ ಅ ವೆಲಾಸಿಟಿ. ಹೆಂಗೆ ಕಂಡುಹಿಡಿತೀರಪ್ಪ? ಒಂದು ಡಿಸ್ಟನ್ಸ್ ಟೈಮ್ ಗ್ರಾಫ್ ಕೊಟ್ಟಿರ್ತಾರೆ, ಅವಾಗ ವೆಲಾಸಿಟಿ ಕಂಡುಹಿಡಿ ಅಂತಂದ್ರೆ ಏನು ಮಾಡ್ಬೋದು? ಎರಡು ಇನ್ಸ್ಟೆನ್ಸ್ದಲ್ಲಿ. ಸೊ ಪಾಯಿಂಟ್ ಎದ್ಲಿಂದ ಪಾಯಿಂಟ್ ಬಿ ವರೆಗೂ ಏನು ಕಂಡುಹಿಡಿ ಅಂತ ಹೇಳಿದಾರ? ಪಾಯಿಂಟ್ ಎದ್ಲಿಂದ ಪಾಯಿಂಟ್ ಬಿ ವರೆಗೂ ಎಷ್ಟು ವೆಲಾಸಿಟಿ ಇತ್ತಪ್ಪ? ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಅಂತಂದ್ಬಿಟ್ಟು ಹೇಳ್ತೀವಿ. ಆ ಇನ್ಸ್ಟೆನ್ಸ್ ಒಳಗೆ ಎಷ್ಟು ವೆಲಾಸಿಟಿ ಇತ್ತು ಅಂತಂದ್ಬಿಟ್ಟು ಕಂಡುಹಿಡಿ ಅಂತಂದ್ರೆ ಏನು ಮಾಡ್ತೀರಿ ನೀವು? ಜಸ್ಟ್ ಯು ಟೇಕ್ ದ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್, ಚೇಂಜ್ ಇನ್ ದ ಡಿಸ್ಟೆನ್ಸ್. ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಫ್ರಾಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ದಟ್ ಈಸ್ S2 ಮೈನಸ್ S1 ಆರ್ ಎಲ್ಸ್ Y2 ಮೈನಸ್ Y1 ಅಂತಂದ್ಬಿಟ್ಟು ಹೇಳ್ಬೋದು. ಇದನ್ನು Y2 ಮೈನಸ್ Y1 ಅಂತ ಹೇಳ್ಬೋದು, ಅಥವಾ ಡೆಲ್ಟಾ y. ಇದು ಡೆಲ್ಟಾ ಎಕ್ಸ್. ಡೆಲ್ಟಾ y divided by delta x gives us the slope of a distance time graph. That would be the velocity. Got it? ಗೊತ್ತಾಯ್ತಾ? ಓಕೆ, ಬರ್ಕೊಡಿ. ಗ್ರಾಫ್ ಮೇಲೆ ಹಿಂಗೆ ಬರೆಯಕ್ಕೆ ಹೋಗ್ಬೇಡ್ರಿ, ಕೆಳಗಡೆ ಬರ್ಕೋರಿ. ಗ್ರಾಫಿಂದ ಏನೈತಿ? ಇದು ಮೆನ್ಷನಿಂಗ್ ಏನೈತಿ ನೋಡಿ, ಗ್ರಾಫ್ ಮೇಲೆ ಮೆನ್ಷನಿಂಗ್ ಏನೈತಿ ನೋಡ, ಅದಷ್ಟ ಗ್ರಾಫ್ ಮೇಲೆ ಇರ್ಬೇಕು. ಇದು ಏನು ಬರ್ದೀನಲ್ಲ ಅದೇಲಿರ್ಬೇಕು? ಕೆಳಗಡೆ ಇರ್ಬೇಕ್ರಿ. ಸ್ಟಾರ್ಟಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಎಂಡ್ ಆಗುತ್ತೆ. ಕ್ಲಿಯರಾ? ಏನಾದ್ರು ಡೌಟಾ? ಬಣ್ಣದ ಬಾವಿ ಅರ್ಥ ಆಯ್ತಾ? ಏಯ್ ಅರ್ಥ ಆಯ್ತನಾ? ಸೃಜನ ಬರ್ಕೊಳ್ಳಿ.